ನ್ಯೂಸ್ ಅವರಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಪರಮೇಶ್ವರ್ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತೀರಾ? ಅದು ನಮ್ಮ ವರಿಷ್ಠರಿಗೆ ಬಿಟ್ಟಂಥ ತೀರ್ಮಾನ. ಯಾಕೆಂದರೆ ನಾನು ಎರಡೂ ಸದನದ ಸದಸ್ಯನಲ್ಲ. ಮೊದಲನೇ ಅದೇ ನಿಮಗೆ ದೊಡ್ಡ ವೀಕ್ ಆಗಿದೆಯಾ ಅಂತ, ಗೆಲ್ಲದೇ ಇರೋದು ಅಥವಾ ಸದನ ಪ್ರಿರಿಕ್ವಿಸಿಟ್ ಅದಾಗಲೇಬೇಕು. ಆದ್ದರಿಂದ ನಾನು ಮೊದಲು ಸದನಕ್ಕೆ ಯಾವುದಾದ್ರೂ ಒಂದು ಸದನಕ್ಕೆ ಬರಬೇಕಲ್ಲ, ವಿಧಾನ ಪರಿಷತ್ಗೆ ಹೋಗೋ ಅವಕಾಶ ಇದೆ. ಅದಕ್ಕೆ ಯಾವುದಾದ್ರೂ ಒಂದು ಬರಬೇಕು. ಅದ ನಂತರ ನಮಗೆ ಸರ್ಕಾರದ ಒಳಗಡೆ ಹೋಗಬೇಕಾ ಬಿಡಬೇಕಾ ಅದು ಆ ತೀರ್ಮಾನ ಮೇಲಿನವರು ಮಾಡಬೇಕು. ಯಾಕೆ ಈ ಪ್ರಶ್ನೆ ಬರುತ್ತಂದ್ರೆ, ಛಲವಾದಿ ಮಹಾಸಭೆಯಲ್ಲಿ ಪರಮೇಶ್ವರ್ ಹೇಳ್ತಾರೆ 65 ವರ್ಷ ಆಯ್ತು ಒಬ್ಬ ದಲಿತನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೂಡ ಸಿಗ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಎಲ್ಲಾ ಖಾತೆಗಳನ್ನು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಸಹಿ ಅನ್ಸ್ಕೊಂಡಿದ್ದಾರೆ, ಜೋರಾಗಿ ಕೇಳ್ರಿ ವಿಧಾನಸೌಧಕ್ಕೆ ಕೇಳಿಸ್ಲಿದ್ರಿ. ನೀವು ಹೈಕಮಾಂಡ್ ಹೇಳಿದ್ರು, ವಿಧಾನಸೌಧಕ್ಕೆ ಕೇಳಿದ್ರೆ ಗೊತ್ತಾಗಲಿಲ್ಲ ನಮಗೆ. ನಾನು ಬರೀ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಆಡಿದಂಥ ಮಾತಲ್ಲ ಅದು. ನಿಮ್ಮದೇ ಸರ್ಕಾರ ಇದೆ, ಎಲ್ಲಾ ಪಕ್ಷಗಳು ಒಬ್ಬ ಪ್ರತಿಪಕ್ಷದ ನಾಯಕರ ರೀತಿ ತಾವು ಮಾತಾಡಿದ್ರಿ. ನಾನು ಅದಕ್ಕೆ ನಾನು ಫಸ್ಟೇ ಕ್ಲಾರಿಫೈ ಮಾಡಿಬಿಟ್ಟೆ, ನಾನು ಇಲ್ಲಿ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದಿಲ್ಲ ಅಂತ. ಯಾಕೆಂದರೆ ನಾನು ಬರೀ ಕಾಂಗ್ರೆಸ್ ಪಕ್ಷವನ್ನು ಉದ್ದೇಶಿಸಿ ಮಾತಾಡಲಿಲ್ಲ ನಾನು, ಅಥವಾ ಇನ್ನೊಂದು ಯಾವುದೋ ಪಕ್ಷ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದೆ ನಾನು. 65 ವರ್ಷದಲ್ಲಿ ಬೇರೆ ಬೇರೆಯವರು ಹೌದು, ಅದನ್ನೇ ನಾನು ಹೇಳಿದ್ದು. ಅದು ಜೊತೆಗೆ ಬೇರೆ ಬೇರೆಯವರು ಕೂಡ ಆಡಳಿತ ಮಾಡಿದರು. ಆ ಸಂದರ್ಭದಲ್ಲಿ ಈಗ ಜನತಾದಳರು ಅಧಿಕಾರದಲ್ಲಿದ್ದಾಗ ಬಿ ರಾಜೇನ್ ಅಂತವರು ಒಬ್ಬ ದಕ್ಷ ಮುಖಂಡ, ಆತನಿಗೆ ಅವಕಾಶ ಕೊಡ್ಬೋದಿತ್ತಲ್ಲ, ಒಂದು ಕನಿಷ್ಠ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೂಡ ಕೊಡಲಿ. ನಾನು ಶಶಿಧರ ಭಟ್ರು ದಲಿತರಿಗೆ ಅಧಿಕಾರ ಸಿಗಬೇಕು ಅನ್ನೋದು ನಮ್ಮ ಪ್ರಾಮಾಣಿಕ ಅನಿಸಿಕೆ, ನಮ್ಮ ವೈಯಕ್ತಿಕವಾದ ವಿಚಾರವನ್ನು ಹೇಳ್ತೇವೆ. ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಒಂದು ಅಧಿಕಾರ ಕೊಡಲಿಕ್ಕೆ ಯಾಕೆ ಮನಸ್ಸು ಬರಲಿಲ್ಲ ಇಷ್ಟು ವರ್ಷಗಳಲ್ಲಿ? ಅದನ್ನೇ ಅವ್ರು ಹೇಳಿದ್ದು. ಆ ಜನರ ಮನಸ್ಸಿನಲ್ಲಿ ಬಂದಿರತಕ್ಕಂಥದ್ದು ಅವತ್ತಿಗೆ ಕೇಳುವ ಶಕ್ತಿ ಇರಲಿಲ್ಲ. 25 ವರ್ಷದ ಹಿಂದಿನ ಮಾತು ತಗೊಂಡ್ರೆ ನೀವು, ಅಥವಾ 15 ವರ್ಷದ ಹಿಂದಿನ ಮಾತು ತಗೊಂಡ್ರೆ ಕೇಳುವ ಶಕ್ತಿ ಇರಲಿಲ್ಲ. ಇವತ್ತು ಬಹಳಷ್ಟು ಜನ ದಲಿತರು ವಿದ್ಯಾವಂತರಾಗಿದ್ದಾರೆ, ರಾಜಕೀಯ ಪ್ರಜ್ಞೆ ಬಂದಿದೆ ಅವರಿಗೆ. ಹೌದು, ನಾವು ಯಾತಕ್ಕೆ ಮತ ಹಾಕ್ತೀವಿ, ಯಾಕೆ ಹಾಕಬೇಕು ಅನ್ನುವಂಥ ಪರಿಕಲ್ಪನೆ ಇದೆ. ಅದನ್ನ ತಿಳ್ಕೊಂಡು ಈಗ ಅವರು ಹೌದು ನಾವು ಪರಮೇಶ್ವರ ನಾಳೆ ಲೋಕಸಭಾ ಚುನಾವಣೆ ಇರುವಾಗ ಇವತ್ತು ದೊಡ್ಡ ಸಮಾವೇಶ ಮಾಡಿ ಪರಮೇಶ್ವರ್ ಅಷ್ಟು ರೋಷಾವೇಶದಲ್ಲಿ ಮಾತಾಡ್ತೀರಿ ಅಂತಂದ್ರೆ ಬಹುತೇಕ ನನಗೆ DCM ಕೊಡಿ ಅಂತ ಹೈಕಮಾಂಡ್ ತಾವು ಹೇಳ್ತಾ ಇದ್ರಿ. ಇದು ಆಕಸ್ಮಿಕ ಅಷ್ಟೇ. ಯಾಕೆಂದ್ರೆ ನಮ್ಗೆ ಆ ಸಂದರ್ಭಕ್ಕೆ ಅವರು ಮಾಡಿದ್ದಾರೆ. ಕಳೆದ 4 ವರ್ಷದಿಂದ ಮಾಡಬೇಕು, 4 ವರ್ಷದಿಂದ ಮಾಡಬೇಕು. ಸಮಾವೇಶಕ್ಕಿಂತ ಜಾತಿ ರಾಜಕಾರಣದ ಪರಿಣಾಮದ ಬಗ್ಗೆ ಹೇಳ್ತೀನಿ. ಒಂದು, ಸಮಾಜದಲ್ಲಿ ಕೆಳವರ್ಗದವರು ಇವರಿಗೆ ಸಂಘಟನೆ ಮಾಡುವ ಎಲ್ಲ ಅಧಿಕಾರ ಇದೆ, ಮೇಲ್ಜಾತಿ ಮಾಡಲೇಬೇಕು. ಆದರೆ ನೀವು ಕಳೆದ ಚುನಾವಣೆಯನ್ನು ನೆನಪಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ನಿಮ್ಮನ್ನ ಕೆಡಗೋದಕ್ಕೆ ಏನು ನಡೀತಲ್ಲಿ, ಒಬ್ಬ ದಲಿತ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಹುಷಾರಿ ಅಂತೇಳಿ ಕುರುಬರು ಮೆಸೇಜ್ಗಳನ್ನ ಕಳಿಸ್ತಿರೋ ಅನ್ನೋದು ಮಾತು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಜಾತಿ, ಬಟ್ ಸಿಚುವೇಶನ್ ಹೇಳ್ತೀನಿ. ಈಗ ನೀವು ಇದನ್ನ ಮಾತಾಡಿದಿರಿ. ಸೊ ಸಮಾಜದ ತುಳಿತಕ್ಕೆ ಒಳಗಾದ 2 ಜನಾಂಗಗಳೇನಿವೆ, ಕುರುಬರು ಮತ್ತು ದಲಿತರ ನಡುವೆ ಜಗಳವಾಗುವ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನೀವು ಜವಾಬ್ದಾರಿಯುತ ರಾಜಕಾರಣಿಗಳು ಇದನ್ನು ಅರ್ಥ ಮಾಡ್ಕೊಳ್ತಿದ್ರೆ, ಜಾತಿ ಅನ್ನುವ ವಿಷಯವನ್ನ ನೀವು ಕಂಡಲ್ಲಿ ಬಳಸಿದ್ರೆ ಸಮಾಜ ನಾಶ ಆಗುತ್ತೆ ಅನ್ನುವುದನ್ನು ಅರಿವಿದೆಯಲ್ಲ, ಒಬ್ಬ ರಾಜಕಾರಣಿಗಳಿಗೆ ಆರೋಗ್ಯಪೂರ್ಣ ಸಮಾಜ ಬಯಸುವವನಿಗೆ ಬೇಡ ಹೇಳಿ ಸರ್? ಖಂಡಿತವಾಗಿ. ಯಾಕೆಂದರೆ ನಾವೆಲ್ಲ ಈ ಜಾತಿಯನ್ನು ಮೀರಿ ನಾವು ನಿಲ್ಲಬೇಕಾಗ್ತದೆ. ಅದರಲ್ಲೂ ಕೂಡ ಸಾರ್ವಜನಿಕ ಬದುಕಿಗೆ ಬಂದಂಥವರು, ಅದರಲ್ಲೂ ವಿದ್ಯಾವಂತರಾಗಿರ್ತಕ್ಕಂಥವರು ಈ ಜಾತಿಯನ್ನು ಮೀರಿ ನಿಲ್ಲಬೇಕಾಗ್ತದೆ. ಆದರೆ ರಾಜಕಾರಣ ಇವತ್ತು ಯಾವ ಕಡೆ, ನಾನು ಶುರುವಿನಲ್ಲಿ ಹೇಳಿದೆ ತಮಗೆ, ಯಾವ ರೀತಿ ರಾಜಕಾರಣದಲ್ಲಿ ಇವತ್ತು ಜಾತಿ ಸಮಾವೇಶಗಳನ್ನು ಮಾಡಿ ಅವರವರ ಸಮಸ್ಯೆಗಳನ್ನು, ಅವ್ರಿಗೆ ಬೇಕಾದ ವಿಚಾರಧಾರೆ ಮುಂದಕ್ಕೆ ಇಡ್ತಾ ಇದ್ದಾರೆ ಅಂತೇಳಿ. ಅಂಥದ್ದೇ ಒಂದು ಸಮಾವೇಶ ಇದು. ಅವರ ಅಹವಾಲೇನು, ಹೌದಪ್ಪ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ನಮ್ಮನ್ನೆಲ್ಲೋ ಒಂದು ರೀತಿಯಲ್ಲಿ ಈಗ ಒಂದು ವರ್ಗದ ದಲಿತರನ್ನು ಹಿಂದಿನ ಸರ್ಕಾರ ತಗೊಳ್ಳೇ ಇಲ್ಲ. ಆಗ ಅವರು ಅವತ್ತು ಸಮಾವೇಶ ಮಾಡಿದರು. ಎಲ್ಲಿ? ಶಿವಮೊಗ್ಗದಲ್ಲಿ ಸಮಾವೇಶ. ಇದೇ ಛಲವಾದಿ ಮಹಾಸಭಾದವರು ಶಿವಮೊಗ್ಗದಲ್ಲಿ, ನಾನು ಕೂಡ ಅದರಲ್ಲಿ ಭಾಗವಹಿಸಿದೆ, ಖರ್ಗೆ ಅವರು ಭಾಗವಹಿಸಿದ್ರು. ಮತ್ತು ಅವರು ಆ ಉದ್ದೇಶ ಇರಬಹುದು, ನನಗೆ ಅದು ಗೊತ್ತಿಲ್ಲ.
ಆದರೆ ಆ ಸಮಾವೇಶಕ್ಕೆ ಸೊ ನಾನು ಈಗ ಕೇಳ್ಬೋದಾ? ನಾನು ಅಲ್ಲ, ಒಬ್ಬ ಅತಿಥಿಯಾಗಿ ಇಲ್ಲ, ಇದೇ ಹೋಗಿದ್ದೆ. ಸರಿಯಾದ ಸಂದರ್ಭ. ಕಬ್ಬಣ ಕಾದಾಗ ಹೊಡಿಬೇಕು ಅನ್ನುವಂಥದ್ದು ಏನಾದ್ರು ಛಲವಾದಿ ಮಹಾಸಭಾದ ಉದ್ದೇಶ ಆಗಿದ್ರೆ ಇದೇ ಟೈಮಲ್ಲಿ ಪರಮೇಶ್ವರ್ಗೆ DCM ಕೊಡಿ ಅಂತ ನಾವು ಕೇಳೋ ತಪ್ಪೇನು ಅನ್ನುವಂಥ ಉದ್ದೇಶ ಇದೆಯಾ? ಬಹುಶಃ ಅದು ಅವರಿಗಿರ್ಬೋದೇನು. ಯಾರಿಗೆ? ಛಲವಾದಿ ಮಹಾಸಭಾದ ಏನು ಆರ್ಗನೈಸರ್ಸ್ ಇದ್ರು ಅವರಿಗೆ ಅದು ಇರ್ಬೋದು. ಅಲ್ಲ, So, ಅದನ್ನ reject ಮಾಡಲ್ಲ ತಾವು. ಪರಮೇಶ್ವರ್ ಅವ್ರನ್ನ ನೀವು ಕೇಳೋದು ಆ DCM ಅಲ್ಲಲ್ಲ, ಒಂದೇ post ನಿಮಿಷ. ಕೊಡಿ. ಪರಮೇಶ್ವರ್ ಅವ್ರನ್ನ ಕೇಳೋದು ಅಲ್ಲ, ನೀವೆಲ್ಲ DCM post ನ ಕೊಡಿ ಅನ್ನುವ ಪರಮೇಶ್ವರ್ ಅವರೇ. ಛಲವಾದಿ ಮಹಾಸಭಾದ ಅವರು ಉದ್ದೇಶವನ್ನು ತಾವು ರಿಜೆಕ್ಟ್ ಮಾಡಲ್ಲ. ನಾನು ರಿಜೆಕ್ಟ್ ಮಾಡೋದಿಲ್ಲ. ಅಲ್ಲಲ್ಲ, ಪರಮೇಶ್ವರ್ ಅವರೇ, ಯಾಕೆಂದ್ರೆ ಕೇಳೋದ್ರಲ್ಲಿ ಏನು ತಪ್ಪಿದೆ? ಪರಮೇಶ್ವರ್ ಅವರೇ, ಇದನ್ನ ಪರಮೇಶ್ವರ್ ಅವರೇ, ಹೈಕಮಾಂಡ್ ಕೇಳ್ತೀರಾ? ಒಂದೇ ನಿಮಿಷ, ನನಗೆ ಹೋಗಾರ. DCM post ಕೊಡಿ ಅಂತ ನೀವು ಹೈಕಮಾಂಡ್ ಕೇಳ್ತೀರಾ? ನನ್ನ ಫೋರಂನಲ್ಲಿ ನನಗಿರ್ತಕ್ಕಂಥ ಅವಕಾಶಗಳಲ್ಲಿ ಬಹುಶಃ ನಾನು ಅದನ್ನು ಪ್ರಸ್ತಾಪ ಮಾಡಬಹುದು. ಮಾಡ್ತೀರಿ? ಅಂದ್ರೆ ಮಾಡ್ತೀರಿ? ಪರಮೇಶ್ವರ್ ಅವರೇ, ಸಮಾವೇಶದ ಮೂಲಕ ಮಾಡುವಂತ ಅವಶ್ಯಕತೆ ಪರಮೇಶ್ವರ್ ಅವರೇ, ಈಗಲೂ ಪರಮೇಶ್ವರ್ ಕೂಡ ಅವರೇ, ಹೈಕಮಾಂಡ್ ಎಕ್ಸಾಕ್ಟ್ಲಿ ಫೋರಮಲ್ಲಿ ಒಂದೇ ಪರಮೇಶ್ವರ್ ನಿಮಿಷ ಅವರು ಹೋಗಾರ. ಪ್ರಸ್ತಾಪ ಇದೇ ವಿಚಾರ. ಪರಮೇಶ್ವರ್ ಅವರು, ತಾವು ಆ ಸಮಾವೇಶದಲ್ಲಿ ಮಾತಾಡಲಿಕ್ಕಿಂತ ಹೆಚ್ಚಾಗಿ ಪ್ರಾರಂಭದಲ್ಲಿ ಶಶಿಧರ್ ಭಟ್ರು ಹೇಳಿದ್ರು, ತಾವು ಅದನ್ನ ಒಪ್ಕೊಂಡ್ರಿ. ಈ ಸರ್ಕಾರ ಅಧಿಕಾರ ಬರಲಿಕ್ಕೆ ಕಾರಣೀಭೂತರಾದವರಲ್ಲಿ ತಾವು ಪ್ರಮುಖರು, ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಹಾಗಿದ್ದಾಗ ತಮಗೆ ಹಕ್ಕಿದೆ, ನನ್ನನ್ನು DCM ಮಾಡಿ ನನಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಕೇಳೋ ಹಕ್ಕು ತಮಗಿದೆ. ಒಂದು ಜಾತಿಯ ಸಮಾವೇಶದಲ್ಲಿ ನಿಂತ್ಕೊಂಡು ಕೇಳಬೇಕಾದ ಅಗತ್ಯ ಇಲ್ಲ. ನಾನು ನಿಮ್ಮ ನನಗೆ ಪಕ್ಷದ ಕೊಡಿ ಅಂತ ಫೋರಮ್ ಅಲ್ಲಿ ಕೇಳಲಿಲ್ಲ. ಕೇಳಬಹುದು, ದಯಮಾಡಿ- ಬಹಿರಂಗವಾಗಿ ಕೇಳಬಹುದು. ದಯಮಾಡಿ ನೀವು ಕೇಳಿಲ್ಲ, ನನ್ನನ್ನು ಮಾಡಿ ಅಂತ ನನ್ನನ್ನು ಕೇಳಿಲ್ಲ. ಮಾಡಿ ಅಂತ ಕೇಳಿ. ನನ್ನನ್ನು ಮಾಡಿ ಅಂತ ನೀವು ಕೇಳಬಹುದು ಅಂತ ಹೇಳ್ತಿದ್ದೀರಾ. ಕೇಳಬಹುದು ಅಂತ ನಾನು ಹೇಳ್ತಿದ್ದೀನಿ. ಅದಕ್ಕೆ ಏನು ಹೇಳಿದೆ ಅಂದ್ರೆ, ಇದು ಪಕ್ಷಾತೀತವಾಗಿ ಸಮುದಾಯದ ಪ್ರಶ್ನೆ ಇದು ಅಂತ ಹೇಳಿದೆ. ನಾನು ನನಗೆ ಕೊಡಿ ಅಂತ ಕೇಳಲಿಲ್ಲ, ಅಥವಾ ಇನ್ನೊಬ್ಬರಿಗೆ ಕೊಡಿ ಬಟ್ ಅಂತ ನಿಮ್ಮನ್ನ ಈಗ ಕೇಳಲಿಲ್ಲ. ಆದ್ರೆ ಈ ಕೇಳ್ತೀನಿ, ಈಗ ನೇರವಾಗಿ ಕೇಳ್ತೀನಿ, ತಮಗೆ ಹಕ್ಕಿದೆ ಅಲ್ವಾ ಕೇಳೋದಕ್ಕೆ? ಖಂಡಿತವಾಗಿ ಹಕ್ಕಿದೆ. ತಾವು ಯಾಕಿಲ್ಲ ಕೇಳ್ತೀರಿ? ಅಂತ ಹೇಳ್ತೀನಿ. ತಾವು ಕೇಳ್ತೀರಿ? ನಾನು ನನ್ನ ಏನು ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ ನಮಗೆ, ಆ ವರಿಷ್ಠರಿಗೆ ಸಂದರ್ಭ ಬಂದಂಥ ಸಮಯದಲ್ಲಿ ನಾನು ತಿಳಿಸ್ತೀನಿ ಅವರಿಗೆ, ಹೌದು ಈ ರೀತಿ ಒಂದು ಪ್ರಶ್ನೆ ಇದುವರೆಗೂ ತಿಳಿಸಿಲ್ಲ? ಇಲ್ಲ, ಖಂಡಿತವಾಗಿ ಇದುವರೆಗೂ ತಿಳಿಸಿಲ್ಲ. ಇಲ್ಲಿವರೆಗೂ ನಾನು ಇದನ್ನು ಯಾವುದನ್ನು ಮಾತಾಡಿಲ್ಲ. ನನ್ನ ವೈಯಕ್ತಿಕವಾದ ವಿಚಾರವನ್ನು ಯಾವುದನ್ನು ಕೂಡ ನಾನು ಬಟ್ ಈಗ ಸರ್ಕಾರದ ಬಗ್ಗೆನೇ ಮಾತಾಡ್ತಿರುವಾಗ ಇನ್ನೊಂದು ವಿಚಾರ ತಮ್ಮ ಹತ್ರ ಕೇಳಬೇಕಾಗತ್ತೆ. ಕಳೆದ 9 ತಿಂಗಳ ಸಾಧನೆ ಬಗ್ಗೆ ಶಶಿಧರ್ ಭಟ್ರು ಹೇಳಿದರು. 9 ತಿಂಗಳಾಗಿದೆ BJP ಸರ್ಕಾರ ಹೋಗಿ. ಆ 5 ವರ್ಷಗಳಲ್ಲಿ ಆ BJP ಸರ್ಕಾರ ಹೇಗೆ ನಡ್ಕೊಳ್ತು ಅನ್ನೋದು ನಮ್ಮ ಮನಸ್ಸು ಅಂದರೆ ಜನರ ಮನಸ್ಸಿನಿಂದ ತುಂಬ ದೂರ ಆಗಿಲ್ಲ. ಆದರೂ ಕೂಡ ಮೋದಿ ಅಲೆಯನ್ನು ಇಟ್ಕೊಂಡು ತುಂಬ ಕಾನ್ಫಿಡೆಂಟಾಗಿ BJP ಇವತ್ತು ಚುನಾವಣೆಗೆ ಇಳಿತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಈ 9 ತಿಂಗಳಲ್ಲಿ ಏನೂ ಒಂದು ಎಕ್ಸೈಟಿಂಗ್ ಅಂತ ಅನಿಸುವಂಥ ಸಾಧನೆನ ತಮ್ಮ ಸರ್ಕಾರ ಮಾಡಲಿಲ್ಲ ಅನ್ನೋದೇ ಕಾರಣನ? ಮಾಡ್ಬೋದಾಗಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ 9 ತಿಂಗಳಲ್ಲಿ. ಆ BJP ಸರ್ಕಾರದ ನಡವಳಿಕೆ ನಮ್ಮ ಮನಸ್ಸಿನಿಂದ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರದ ಒಂದು ಪರಿಸ್ಥಿತಿಯನ್ನು ತಮ್ಮ ಸರ್ಕಾರ ತರ್ಬೋದಿತ್ತು, ಒಳ್ಳೆ ಕೆಲಸ ಮಾಡಿ. ಈಗ 9 ತಿಂಗಳಿನಲ್ಲಿ ಅನೇಕ ಹೊಸ ಯೋಜನೆ, ಜನಪ್ರಿಯ ಯೋಜನೆಗಳನ್ನ ಬಿಟ್ಟುಬಿಡಿ ತಾವು. ಜನರಿಗಾಗಿ ಮಾಡ್ತಕ್ಕಂಥದ್ದೇ ಸರ್ಕಾರ ಇರೋದೇ ಜನರಿಗೋಸ್ಕರ. ಜನಪ್ರಿಯ ಯೋಜನೆ ಬರಲೇಬೇಕಲ್ಲ ಅವರಿಗೆ. ಒಂದು ರೂಪಾಯಿ ಹಕ್ಕಿ ಕೊಡುವಂಥ ಕಾರ್ಯಕ್ರಮ ಏನೋ ಕೆಲವರು ನಗುಪಾಟ್ಲು ಆಗ್ಬೋದು, ಕೆಲವರು ಅಂದ್ಕೊಳ್ಬೋದು. ಆದರೆ ಆ ಬಡ ಜನರಿಗೆ ಸಹಾಯ ಆಗ್ತದೆ ಎನ್ನುವಂಥ 3,600 ಕೋಟಿ ರೂಪಾಯಿ ಖರ್ಚು ಮಾಡುವಂಥ ತೀರ್ಮಾನ ಏನಿದೆ ಅದು ಸಾಮಾನ್ಯದ ತೀರ್ಮಾನ ಅಂತ ನಾವು ಹೊಂದ್ಕೊಳ್ಬಾರ್ದು. ನಾನು ಹೇಳ್ತಾ ಇರೋದು ನಡವಳಿಕೆ ಬಗ್ಗೆ. ಈಗ BJP ಸರ್ಕಾರ, BJP ಪಕ್ಷದವ್ರು ಹೇಗೆ ನಡ್ಕೊಂಡ್ರು ಅನ್ನೋದು ನಮಗೆ ಗೊತ್ತು. ಕಾಂಗ್ರೆಸ್ ಸರ್ಕಾರ ಕೂಡ ಅದೇ ದಾರಿಯಲ್ಲೇ ಸಾಗ್ತಾ ಇದೆಯೇನೋ ಅನ್ನೋ ಥರ ಅನುಮಾನ ಬರೋ ಸಿಚುಯೇಷನ್ ಇದೆ. ಈ ಸ್ಟೇಟ್ಮೆಂಟ್ಗಳು, ಮೊನ್ನೆ ಆದ ಜಾತಿ ಸಮಾವೇಶದ ಸ್ಟೇಟ್ಮೆಂಟ್ಗಳು, ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಟೈಮ್ನಲ್ಲಿ ಆದಂಥ ಬೆಳವಣಿಗೆಗಳು, ಇವನ್ನೆಲ್ಲ ನೋಡಿದಾಗ ದಿಸ್ ಈಸ್ ಆಲ್ಸೋ ಎ ಬಬಲ್ ದಟ್ ಇಸ್ ಅಬೌಟ್ ಟು ಬರ್ಸ್ಟ್ ಅನ್ನೋ ಥರ ಆಗ್ತಾ ಇದೆ. ನಮಗೆ ಸಾಕಷ್ಟು ಸಮಯ ಇದೆ. ನಾವು ಖಂಡಿತವಾಗಿ ನಮ್ಮ ವರ್ತ್ ಏನಿದೆ, ನಮಗೆ ಕೊಟ್ಟಂಥ ಮತದಾರರು ಕೊಟ್ಟಂಥ ಆಶೀರ್ವಾದ ಏನಿದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಅವರಿಗೆ ನಿರಾಶೆ ಮಾಡದ ಹಾಗೆ ಖಂಡಿತವಾಗಿ ಆಡಳಿತವನ್ನು ಕೊಡ್ತೀವಿ. ಆದರೆ ಇವತ್ತು ಅನಂತ ಹೇಳಿ ಸೇರಿಸೋದಕ್ಕೆ ನಾನು ಅವ್ರು ಹೇಳಿದ ಮಾತು ಪೂರಕವಾಗಿ ಒಂದು ಜನರಲ್ಲಿ ಇದೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವಿಚಿತ್ರ ದುರಹಂಕಾರ ಇದೆ, ದರ್ಪ ಇದೆ. ನನಗೆ ಗೊತ್ತಿಲ್ಲ ಅದು ಯಾವ ಹಂತದಲ್ಲಿದೆ, ಮುಖ್ಯಮಂತ್ರಿ ಹಂತದಲ್ಲಿದೆಯೋ, ಮಂತ್ರಿಗಳ ಹಂತದಲ್ಲಿದೆಯೋ, ಲೋ ಲೆವೆಲ್ ಇದೆಯೋ, ಐ ಡೋಂಟ್ ನೋ. ಬಟ್ ಜನ ವಿಚಿತ್ರ ದುರಹಂಕಾರದಲ್ಲಿದ್ದಾರೆ. ಇವರು ಸಾಮಾನ್ಯ ಜನರ ಜೊತೆ ಒಂದು ಕಮ್ಯುನಿಕೇಷನ್ ಸಾಧ್ಯ ಆಗ್ತಾ ಇಲ್ಲ, ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಹವಾಲು ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಯಾವುದೋ ನಮ್ಮ ದುಃಖವನ್ನು, ಅಸಹಾಯಕತೆಯನ್ನು, ನೋವನ್ನು ಅಧಿಕಾರಸ್ಥರ ಮುಂದೆ ತಂದರೆ, ನಿಮ್ಮ ಸರ್ಕಾರದಲ್ಲಿರೋರು ಮುಂದೆ ತಂದರೆ ದರ್ಪದಿಂದ ರಿಜೆಕ್ಟ್ ಮಾಡುವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ. ಇಸ್ ಇಟ್ ಟ್ರೂ? ಇಲ್ಲ, ಯಾರಾದರೂ ವೈಯಕ್ತಿಕವಾಗಿ ಒಬ್ಬರು ಇಬ್ಬರು ಆ ರೀತಿ ನಡ್ಕೊಂಡಿದ್ರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಮಗೂ ಅವಕಾಶ ಇದೆ, ನಾವು ಅವರಿಗೆ ಹೇಳ್ಬೋದು. ಆದರೆ ಇಡೀ ಸರ್ಕಾರವೇ
ಆ ಬಣ್ಣ ತಗೊಂಡು ಹೋಗ್ತದೆ ಅಂದರೆ ಬಟ್ ಪಕ್ಷದ ಅಧ್ಯಕ್ಷರಾಗಿ ತಮಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಈ ಸರ್ಕಾರ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಬಹುದಾಗಿತ್ತು ಅಂತೇಳಿ, ನಾಟ್ ಟು ಯುವರ್ ಎಕ್ಸ್ಪೆಕ್ಟೇಷನ್ ಅಂತ ತಮ್ಗನ್ಸುತ್ತಾ? ಅಲ್ಲ, ನಾನು ಅದನ್ನು ಅಸೆಸ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಎಸ್, ಯಾಕೆ ಈಗ ಪ್ರಶ್ನೆಪೂರ್ವಕ ಕೇಳ್ತೀರಿ ಪರಮೇಶ್ವರೇ, ಆರಂಭದಲ್ಲಿ ತಾವು ಹೇಳ್ತಾ ಇದ್ರಿ ಸಚಿವರ ಮೌಲ್ಯಮಾಪನ ಮಾಡ್ತೀನಿ, ಅದರಿಂದ ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಈಗಲಾದರೂ ಕೂಡ ಸಚಿವರ ಮೌಲ್ಯಮಾಪನ ಮಾಡೋಕ್ಕೆ ತಾವು ರೆಡಿ ಇದ್ದೀರಾ? ನಾನಂತೂ ರೆಡಿ ಇದ್ದೇನೆ. ಸಚಿವರು ರೆಡಿ ಇಲ್ಲ. ಅಲ್ಲ, ಇದರಲ್ಲಿ ಯಾರು ರೆಡಿ ಇಲ್ಲ? ಮೊದಲನೇದಾಗಿ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ. ಭಾಳ ಜನರಿಗೆ ಏನಾಗಿದೆ, ಪರಮೇಶ್ವರ ಏನೋ ಇದನ್ನು ಅಸೆಸ್ ಮಾಡೋಕ್ಕೆ ಹೋಗಿದ್ದಾನೆ ಅಂತಕ್ಕಂಥದ್ದಲ್ಲ. ಇದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಮಂತ್ರಿಗಳನ್ನು, ಶಾಸಕರನ್ನು, ಸಂಸದರನ್ನು ನಾವು 5 ವರ್ಷ ಏನೂ ಹೇಳದೆ ಕೇಳದೆ ಬಿಟ್ಬಿಟ್ಟಿದ್ದೀವಲ್ಲ, ಅದನ್ನು ಮಾಡಬಾರ್ದು. ಇನ್ಮೇಲೆ ಒಂದು ಹೊಸ ಪ್ರಯೋಗ ಮಾಡೋಣ, ಅಸೆಸ್ ಮಾಡೋಣ. ಮಾಡೋಕ್ಕಾಗಲಿಲ್ಲ ಪರಮೇಶ್ವರ್ ಅವರಿಗೆ. ಮಾಡೋದಲ್ಲ, ನನಗೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶಕ್ಕಾಗಿ ಒಂದು ಕ್ರೈಟೀರಿಯಾ ಮಾಡಬೇಕು ಅಂತ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯವರು ನಮಗೆ ಕ್ರೈಟೀರಿಯಾ ಯಾವುದು ಅಂತ ಹೇಳಿದ ಮೇಲೆ ಖಂಡಿತವಾಗಿ ನಾವು ಮಾಡ್ತೀವಿ, ಶಾಸಕರಿಗೂ ಮಾಡ್ತೀವಿ. ಯಾವಾಗ ಮಾಡ್ತೀರಿ ಅದನ್ನು ನಮಗೆ ಡೈರೆಕ್ಷನ್ ಬರಬೇಕು, ಅಂದರೆ ಆ ಕ್ರೈಟೀರಿಯಾ ನಮ್ಮ ಕಡೆ ಕೊಡಬೇಕು. ಅವರು ಕೊಟ್ಟ ನಂತರ ನಾವು ಅದನ್ನ ಮಾಡ್ತೀವಿ. ಬಟ್ ಇದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಸಚಿವರು ಕೂಡ ಹಲವು ಕಡೆ ಹೇಳಿದ್ದಾರೆ. ಪರಮೇಶ್ವರ್ ಯಾರ್ರಿ ಬಂದ್ಬಿಟ್ಟು ನಮ್ಗ ಏನ್ ಅಂದ್ಕೊಂಡಿದ್ದಾರೆ? ಆ ರೀತಿ ಎಲ್ಲ ಏನು ಹೇಳಲಿಲ್ಲ. ತಾವು ಶಶಿ ಅವರು ತಾವು ಹಂಗೆ ಹೇಳಿದ್ರೆ ಕಷ್ಟ. ಆ ರೀತಿ ಹೇಳಲಿಲ್ಲ. ಅವ್ರು ಹೇಳಿದ್ದೇನಂದ್ರೆ ಸಮಯ 6 ತಿಂಗಳಿಗೆ ನೀವು ಮಾಡೋದು ಸರಿ ಇಲ್ಲ, 1 ವರ್ಷಕ್ಕೆ ಬೇಕಾದ್ರೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಸೊ ಹಾಗಾದ್ರೆ ವಾರ್ಷಿಕ ಪರೀಕ್ಷೆಯನ್ನ ನಿಮ್ಮ ಸಚಿವರಿಗೆ ಮಾಡ್ತಿರಲ್ಲ? ನಮಗೆ ನಾಳೆ ನನಗೆ ಕ್ರೈಟೀರಿಯಾ ಬಂದರೆ AICC ಇಂದ ಕ್ರೈಟೀರಿಯಾ ಫಿಕ್ಸ್ ಮಾಡ್ತಾರೆ, ಅದು ಬಂದರೆ ನಾಳೆನೇ ಮಾಡ್ತೀವಿ. ಸೊ ಯಾವುದೇ ಸಚಿವರು CM ಅವರ ವಿರೋಧವನ್ನು ತಾವು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ? ಇಲ್ಲ, ನನಗೆ AICC ಅವರು ಏನು ಡೈರೆಕ್ಷನ್ ಕೊಡ್ತಾರೆ ನಾನು ಆ ಕ್ರೈಟೀರಿಯಾನ ಒಂದು ಪಕ್ಕಕ್ಕಿಟ್ಟು ತಾವು ವೈಯಕ್ತಿಕವಾಗಿ ಪಕ್ಷದ ಅಧ್ಯಕ್ಷರಾಗಿ ತುಂಬ ಕ್ಲೋಸಾಗಿ ನೋಡ್ತಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತಮ್ಮ ಗಮನಕ್ಕೆ ಒಂದಿಷ್ಟು ಜನ ಮಂತ್ರಿಗಳು ಯಾಕೋ ಸರಿ ಕೆಲಸ ಮಾಡ್ತಿಲ್ಲ ಅಂತ ತಮ್ಗೆ ಅನ್ಸಿದ್ದಿದೆ? ನೀವು ಹೆಸರು ಹೇಳಬೇಕಾಗಿಲ್ಲ, ಒಂದಿಷ್ಟು ಜನ ಮಂತ್ರಿಗಳಿದ್ದಾರೆ, ಕೆಲಸ ಮಾಡದಿದ್ದವ್ರು ಇದ್ದಾರೆ, ಸರಿಗೆ ನಡ್ಕೊಳ್ಳೋದಿದ್ದವ್ರು ಇದ್ದಾರೆ ಅಂತ ತಮಗನ್ಸಿದ್ಯಾ? ನಾವಷ್ಟೇ ಮಂತ್ರಿಗಳು, ನಾವಷ್ಟೇ ಮಂತ್ರಿಗಳು, ನಾವು ನಮ್ಮ ನಾಯಕರಿಗೆ ನಾವು ಮಾತ್ರ ರಕ್ಷಕರು ಅನ್ನೋ ಥರ ಭಾವನೆ ಕೆಲವರಿಗಿದೆ. ಅಲ್ಲ, ಎಲ್ಲ ಸರ್ಕಾರದಲ್ಲಿ ಕೂಡ ಇಂಥದ್ದು ಒಂದಿಷ್ಟು ಇದ್ದೇ ಇರ್ತದೆ. ಎಷ್ಟು 4-5 ಜನ ಇರ್ತಾರೆ. ಈಗ ನಾನು ಹಿಂದೆ ಕೃಷ್ಣ ಅವರ ಸರ್ಕಾರದಲ್ಲಿರುವಾಗಲೂ ಕೂಡ ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು, ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥದ್ದವರು ಒಂದು 75% ಒಂದು ಇದ್ದರು. ಒಂದು 25% ಸ್ವಲ್ಪ ನಿಮ್ಮ ಕ್ಯಾಟಗರಿಗೆ ಸೇರಿದರು. ಆದರೆ ಅದೆಲ್ಲವನ್ನು ಮೀರಿ ನಾವು ಒಟ್ಟಾರೆ ಒಂದು ಟೀಮ್ ಆಗಿ ನಾವು ಸರ್ಕಾರ ತೆಗೆದುಕೊಂಡು ಹೋಗ್ತಿದ್ವು. ಈಗಲೂ ಕೂಡ ಅದನ್ನೇ ನಿಮಗೆ ಗಮನಕ್ಕೆ ಬಂದಿದೆ ಅಧ್ಯಕ್ಷರಾಗಿ ಹೊರಗಡೆಯಿಂದ? ಯಾಕಂದ್ರೆ ಅಧಿಕಾರದಲ್ಲಿದ್ದಾಗ ಗೊತ್ತಾಗಲ್ಲ, ನೀವು ಹೊರಗಡೆ ನೋಡ್ತಾ ಇರೋದ್ರಿಂದ ಈ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿರೋ ಸಚಿವರು ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಕೆಲವರು ಹೊಸಬರಿದ್ದಾರೆ. ಒಂದು 6 ತಿಂಗಳು ಅವರಿಗೆ ಅಥವಾ 3 ತಿಂಗಳು, ಕೆಲವರು 6 ತಿಂಗಳು, ಅವರೆಲ್ಲ ಸಮಯ ತಗೊಂಡು ಅವರು ಸೆಟಿನ್ ಆಗಬೇಕಲ್ಲ. ಸರ್ಕಾರ, ಮಿಷನರಿ, ಒಂದು ಅಡ್ಮಿನಿಸ್ಟ್ರೇಷನ್ನು, ಇದನ್ನ ಕಲ್ತ್ಕೊಳ್ಳೋದಕ್ಕೂ ಕೂಡ ಒಂದಿಷ್ಟು ಸಮಯ ಬೇಕಲ್ವ. ಆ ದೃಷ್ಟಿಯಲ್ಲಿ ಸ್ವಲ್ಪ ನಿಧಾನ ಆಗಿರ್ಬೋದು. ಈ ಪ್ರಶ್ನೆಗಳು ಬರಲಿಕ್ಕೆ ಒಂದು ಕಾರಣ ಇದೆ. ವಿಧಾನಸಭೆ ಚುನಾವಣೆಯನ್ನು ಗೆದ್ದ ನಂತರ, ಗೆದ್ದ ರೀತಿ ಇತ್ತಲ್ಲ ಕಾಂಗ್ರೆಸ್ ಪಕ್ಷ, ಆ ಸಂದರ್ಭದಲ್ಲಿ ಮೂಡ್ ಹೇಗಿತ್ತು ಅಂತಂದರೆ ಲೋಕಸಭಾ ಚುನಾವಣೆಯಲ್ಲೂ ಲ್ಯಾಂಡ್ಸ್ಲೈಡ್ ವಿಕ್ಟ್ರಿ ಫಾರ್ ಕಾಂಗ್ರೆಸ್ ಅನ್ನೋ ಥರದ ಒಂದು ಮೂಡಿತ್ತು. BJP ವಾಶೌಟ್ ಆಗುತ್ತೆ ಅಂತಿತ್ತು, ಅವ್ರ ನಡವಳಿಕೆನ ನಾವು ಮರೆಯೋದಿಲ್ಲ ಅಂತಿತ್ತು. ಬಟ್ ಈಗ ನಾವು ಮೊನ್ನೆ ತಾನೇ ಚುನಾವಣಾ ಪೂರ್ವ ಸಮೀಕ್ಷೆ ಮಾಡಿದ್ವಿ. ಭಾರತೀಯ ಜನತಾ ಪಕ್ಷ 12 ಸೀಟುಗಳನ್ನು ಗೆಲ್ಲೋ ನಿರೀಕ್ಷೆಯನ್ನು ಇಟ್ಕೊಳ್ಬಹುದಾದಂಥ ಸ್ಥಿತಿಲಿದೆ. ತಮ್ಮದು 14 ಅಂತಿದೆ. ಸೊ ವಾಶೌಟ್ ಆಗಬಹುದಾಗಿದ್ದಂಥ, ವಾಶೌಟ್ ಆಗಬೇಕು ಅಂತ ತಾವು ಅಂದ್ಕೊಂಡಿದ್ದಂಥ ಪಕ್ಷ 12 ಸೀಟುಗಳನ್ನು ಈ ಸಂದರ್ಭದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇದೆ ಅಂದರೆ ಅದು ಜಾಸ್ತಿನೂ ಆಗೋ ಸಂದರ್ಭ ಇದೆ. ಸೊ ಇದು ನಿಮ್ಮ ಸರ್ಕಾರದ ವೈಫಲ್ಯ ಅಂತ ತಮಗನ್ಸಲ್ವಾ? ಭಾರತೀಯ ಜನತಾ ಪಕ್ಷಕ್ಕೆ ಇಷ್ಟು ಬೇಗ ಯು ಆರ್ ಗಿವಿಂಗ್ ಎ ಹೆಡ್ವೇ ಅಗೈನ್. ಅಲ್ಲ, ನನಗೆ ವಿಶ್ವಾಸ ಇದೆ, ಪಕ್ಷದ ಅಧ್ಯಕ್ಷನಾಗಿ ನನಗೆ ವಿಶ್ವಾಸ ಇದೆ. ನಾವು ಅತಿ ಹೆಚ್ಚು ಸೀಟ್ಗಳನ್ನು ನಾವು ಗೆದ್ದಿದ್ದೀವಿ. ನಾನು ಸಂಖ್ಯೆ ಯಾಕೆ ಹೇಳೋಕೆ ಹೋಗೋದಿಲ್ಲ ಅಂದರೆ ನೆಕ್ಸ್ಟ್ ಕ್ವಶನ್ ತಮ್ಮದಿರ್ತದೆ, ಹಾಗಾದರೆ ನೀವು ಅವ್ರನ್ನ ಒಪ್ಕೊಂಡ್ಬಿಟ್ಟಿದ್ದೀರಾ ಸೋಲು ಅಂತ, ಮಿಕ್ಕಿದ್ದೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀರಾ ಅಂತ. ಆದ್ದರಿಂದ ನಾನು ಸಂಖ್ಯೆ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಮೊದಲು ನಮ್ಮ ಸರ್ಕಾರ ಬಂದಾಗ ಏನು ನಾವು ಸಂಖ್ಯೆಗಳನ್ನ ಅಂದ್ಕೊಂಡಿದ್ದು, ಬಹುಶಃ ಅದಕ್ಕಿಂತ ಇನ್ನೂ ಒಂದು +1. ಬಟ್ ಯು ವಿಲ್ ನಾಟ್ ಬಿ ಏಬಲ್ ಟು ವಾಶ್ ಔಟ್ BJP. ನಾವು ವಾಶೌಟ್ ಯಾವ ಸರ್ಕಾರವನ್ನು, ಯಾವ ಪಕ್ಷವನ್ನು ಕೂಡ ಒಂದೇ ಸರಿ ಎಲ್ಲ ವಾಶೌಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಅದು ದುರಾಡಳಿತದ ಬಗ್ಗೆ ತಾವು ಮಾತಾಡಿದ್ರಿ.
ಜನರ ಬಳಿಗೆ ನಡಿಗೆ ಮಾಡಿದ್ರಿ. ಈ ಸಲ ಯಾಕೋ ಯಾವುದು ನಡಿಗೆ ಕಾಣಿಸ್ತಿಲ್ಲ. ಅವಾಗೆಲ್ಲ ನಡಿಗೆ ಈಗ ಮಾಡಿದ್ರಿ. 9 ರಿಂದ 16 ಮಾಡ್ತಾ ಇದ್ದೀವಿ. ಬಳ್ಳಾರಿಗೆ ಸರ್ ಇಲ್ಲ ನಾವು ಪ್ರತಿ ಬಳ್ಳಾರಿದ ಗಣಿತೇನೋ ಮಾಡಿದ್ರು. 224 ಕ್ಷೇತ್ರದಲ್ಲಿ ಕೂಡ 9ನೇ ತಾರೀಕಿಂದ 16ನೇ ತಾರೀಕುವರೆಗೂ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಅಚೀವ್ಮೆಂಟ್ಸ್ ಏನಿದೆ, UPA ಅಚೀವ್ಮೆಂಟ್ಸು, ರಾಜ್ಯದ ಅಚೀವ್ಮೆಂಟ್ಸು, ಇದನ್ನೆಲ್ಲ ಜನಸಮುದಾಯಕ್ಕೆ ಪರಮೇಶ್ವರ್, ನಾನು ಒಂದು ಬೇಕು ಮುಟ್ಟಿಸ್ಬೇಕು. ಅಂತೀನಿ. ಅದಕ್ಕಿಂತ ಒಂದು ಪ್ರಶ್ನೆ ಇದೆ. ಈಗ ನಿಮ್ಮ ಪಕ್ಷಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ನಿರೀಕ್ಷೆ ಇರೋದ್ರಿಂದ ಡೂ ಆರ್ ಡೈ ಸಿಚುವೇಶನ್ ಕೂಡ ಸಿದ್ದರಾಮಯ್ಯ ಪರಮೇಶ್ವರಿಗಿದೆ. ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾದರೆ ಎಷ್ಟು ಜನ ಸಚಿವರನ್ನು ಈ ಅಖಾಡದಲ್ಲಿ ತಾವು ಅಭ್ಯರ್ಥಿಗಳನ್ನು ಮಾಡ್ತೀರಿ? ನಾವು ಕೆಲವು ಕ್ಷೇತ್ರಗಳಲ್ಲಿ ನಾವು ಗೆಲ್ಲಲೇಬೇಕು ಅಂತಕ್ಕಂಥ ತೀರ್ಮಾನ, ಅಲ್ಲಿ ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರುಗಳು, ಈಗ ಸಚಿವರು ಇದ್ದಾರೆ, ಆ ಸಚಿವರೇ ನಿಲ್ಲಿಸಿದ್ರೆ ನಾವು ಗೆದ್ದಿತೀವಿ ಅಂತಕ್ಕಂಥ ಆ ಸ್ಥಳೀಯ ಮುಖಂಡರುಗಳದ್ದು ಭಾವನೆ ಇದೆ. ಆದ್ದರಿಂದ ನಮಗೂ ಕೂಡ ಅಂಥ ಮಾಹಿತಿಗಳು ಕೂಡ ಬಂದಿದ್ದಾವೆ. ಅದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಅವರನ್ನು ಒಂದು ವೇಳೆ ನಿಲ್ಲಿಸಿದ್ರೆ ನಾವು ಗೆದ್ದಿತೀವಿ ಅನ್ನೋದಾದ್ರೆ ಯಾಕೆ ನಿಲ್ಲಿಸಬಾರ್ದು? ನಮಗೆ ಭಯಪ್ಪ, ನಾನು ಮಂತ್ರಿ ಆಗಿದ್ರೆ ಹೆಂಗ್ ಬಿಟ್ಬಿಟ್ರಿ ಅಂದ್ರೆ ಅದು ಪಕ್ಷ ತೀರ್ಮಾನ ಮಾಡ್ತದಲ್ಲ. ನಿಲ್ಲೇಬೇಕಾಗತ್ತೆ. ಪಕ್ಷ ಹೇಳಿದ್ರೆ ಸಚಿವರು ಸ್ಥಾನ ರಾಜೀನಾಮೆ ಕೊಟ್ಟು ಪಕ್ಷ ತೀರ್ಮಾನ ಮಾಡಿದ್ರೆ ಅವರು ನಿಲ್ಬೇಕಾಗುತ್ತೆ. ಬಟ್ ಯಾವುದೇ ಮಂತ್ರಿನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಈಗ ದಿನೇಶ್ ಗುಂಡೂರಾವ್ ಇರ್ಬೋದು, ಪ್ರಕಾಶ್ ಹುಕ್ಕೇರಿ ಇರ್ಬೋದು, ಹಾಗೇನೆ ಬೈರೇಗೌಡರು ಅನ್ನುವಂಥದ್ದು. ಸೊ ಪಕ್ಷ ಹೇಳಿದ್ರೆ ಅವರು ಮಂತ್ರಿ ಸ್ಥಾನ ರಾಜೀನಾಮೆ ಕೊಡಬೇಕಾಗುತ್ತೆ. ಹೌದು, ನಾವು ಅವರು ರಾಜೀನಾಮೆ ನಂತರ ಕೊಡಬೇಕು, ಗೆದ್ದ ನಂತರ. ಈಗ ನಾವು ಒಂದು ವೇಳೆ ಪಕ್ಷ ತೀರ್ಮಾನ ಮಾಡಿ ಅವ್ರು ನಿಲ್ಲಬೇಕು ಅಂದರೆ ನಿಲ್ಲಬೇಕಾಗ್ತದೆ. ಅವರನ್ನು ನಾವು ಮನವೊಲಿಸ್ತೀವಿ ನಿಲ್ಲಬೇಕು ಅಂತ ಹೇಳಿ. ನೋ ಚಾಯ್ಸ್. ಅವ್ರು ಹೇಳ್ತಾರೆ ನಾವು ನಿಲ್ಲೋದಿಲ್ಲ ಮಾಡೋದಿಲ್ಲ ಅಂತಕ್ಕಂಥ, ಈಗ ನಾನು ಹೇಳ್ದಂಗೆ ಹೇಳೋದಿಲ್ಲ, ಅದೇ ರೀತಿ ಸಮರ್ಥನೆ ಮಾಡ್ತಾರೆ ಅವರು. ಸೊ ವಿನ್ನೆಬಿಲಿಟಿ ಇಸ್ ದಿ ಕ್ರೈಟೀರಿಯಾ ಅನ್ನೋದಾದ್ರೆ ಅವರು ರಾಜೀನಾಮೆ ಕೊಡದೇನೆ ಚುನಾವಣೆ ನಿಲ್ಲೇಬೇಕಾಗತ್ತೆ. ನಾವು ಅವರಿಗೆ ತಿಳಿಸ್ತೇವೆ. ಯಾಕೆಂದರೆ ಮತ್ತೆ ನಾವು ಮರುಚುನಾವಣೆ ಮಾಡಬೇಕು, ಮತ್ತೊಂದು ಚುನಾವಣೆ, ಅಸೆಂಬ್ಲಿಗೆ ಚುನಾವಣೆ ಮಾಡಬೇಕು. ನಮ್ಮ ಸಂಖ್ಯೆ 120, ಇದೆಲ್ಲ ಟೆಕ್ನಿಕಲ್ಲು. ಇದನ್ನು ನಾವು ಆ ಸಾಧಕ ಬಾಧಕಗಳನ್ನು ನಾವು ನೋಡಬೇಕಲ್ಲ. ಎಷ್ಟು ಜನರಿಗೆ ಚುನಾವಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಆ ಲಿಮಿಟೇಷನ್ಸು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ನಮ್ಮ ಸಂಖ್ಯೆ 113 ಅಂತೂ ಇರಲೇಬೇಕಲ್ಲ. ನಿಮ್ಮ ಲಿಸ್ಟಲ್ಲಿ ಅಥವಾ ಹೈಕಮಾಂಡ್ ಲಿಸ್ಟಲ್ಲಿ ಸಚಿವರ ಹೆಸರು ಕೂಡ ಇದೆ, ಸಚಿವರ ಹೆಸರುಗಳು ಕೂಡ ಇದ್ದಾವೆ. ಅದನ್ನು ಅಂತಿಮವಾಗಿ ನಾಳೆ ನಮ್ಮ 12:15 ಗಂಟೆಗೆ ಏನು ತೀರ್ಮಾನ ಮಾಡ್ತಾರೆ ಆಗ ಗೊತ್ತಾಗ್ತದೆ ಯಾವ ಸಚಿವರು ನಿಲ್ತಾರೆ ಅಥವಾ ನಿಲ್ಲೋದಿಲ್ಲ. ಕೆಲವು ಸಚಿವರು ಒಪ್ತಾ ಇಲ್ಲ ಅಂತ. ಇಲ್ಲ, ಆ ರೀತಿ ಏನು ನಾವು ಯಾರಿಗೂ ಒತ್ತಾಯ ಮಾಡಿ ಫೋರ್ಸ್ ಮಾಡಿ ಅಥವಾ ನೀವು ಒಪ್ಪದಿದ್ರೆ ನಾವು ದಿಕ್ಕತ್ತು ಮಾಡ್ತೀವಿ ಕೊಡ್ತೀವಿ ಅಂತ ಹೇಳೋವಂಥದ್ದು ಸಂದರ್ಭ ಏನು ಬಂದಿಲ್ಲ. ಆದರೆ ಎಲ್ಲಿ ಗೆದ್ದಿತಾರೆ ಅನ್ನೋದು ಅನಿವಾರ್ಯತೆ ಇರ್ತಕ್ಕಂಥವರಿಗೆ ಖಂಡಿತವಾಗಿ. ಪರಮೇಶ್ವರನ್ ಜೊತೆ ಮಾತಾಡ್ತೀನಿ. ಯಾಕಂತಂದ್ರೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿ ಅನೇಕ ಘಟಾನುಘಟಿ ನಾಯಕರುಗಳು ಕೂಡ ತಮಗೆ ಟಿಕೆಟ್ ಬೇಕನ್ನೋ ಒಂದು ಕಡೆ CK ಜಾಫರ್ ಶರೀಫ್ ಕೇಂದ್ರಕ್ಕೆ AICC ಅಧ್ಯಕ್ಷರಿಗೆ ಒಂದು ಪತ್ರ ಬರೆದಿರುವಂಥದ್ದು ಗೊತ್ತಿಲ್ಲ, ಆ ಮಾಹಿತಿ ಬರ್ತಾ ಇದೆ. ಆ ವಿಚಾರದಲ್ಲಿ ಕೂಡ ಗೊಂದಲ ಇದೆ. ಹಾಗೇನೆ ಜನಾರ್ದನ ಪೂಜಾರಿ ಅವರು ಕೂಡ ನನ್ನ ಈ ಒಂದು ಹೆಸರು ಹೋದಾಗಲೂ ಕೂಡ ಯಾಕೆ ಹರ್ಷ ಮೊಯ್ಲಿ ಹೆಸರು ಬಂತು, ಹಾಗಾಗಿ ದೆಹಲಿ ಮಟ್ಟದಲ್ಲೂ ಕೂಡ ಏನಾದರೂ ಒಂದು ರಾಜಕಾರಣ ನಡೀತಾ ಇದೆಯಾ, ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.